ಥರ್ಡ್ ಗೇರಲ್ಲಿದ್ದೀನಿ, 100 ಟಚ್ ಆಗುತ್ತೆ ಆರಾಮಾಗಿ. ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ಒನ್ ಲೈಫ್ ಬ್ರೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ಅಕ್ಷಯ್. ನಾನು ರೈಡಿಂಗ್ ರಿವ್ಯೂ ಮಾಡ್ತಿರೋ ಬೈಕ್ ದಿ ಆಲ್ ನ್ಯೂ 2024 ಬಜಾಜ್ ಪಲ್ಸರ್ NS 400Z. ಈ ಒಂದು ಬೈಕಲ್ಲಿ ನಂಗೆ ತುಂಬಾ ಇಷ್ಟ ಆಗಿದ್ದೇನಪ್ಪ ಅಂದರೆ ಟ್ರ್ಯಾಕ್ಷನ್ ಕಂಟ್ರೋಲ್ ಸಿಸ್ಟಮ್ ಇದೆ, ರೈಡ್ ಬೈ ವೈರ್ ಇದೆ, ಆ್ಯಂಡ್ ಇನ್ನು ಹೇಳಬೇಕು ಅಂದರೆ 400cc ಇಂಜಿನ್ನು. ಅದು ಬಿಟ್ಟರೆ ಲುಕ್ ವೈಸು ತುಂಬ ಜನಕ್ಕೆ ಇದು NS 200 ಥರನೇ ಕಾಣಿಸುತ್ತೆ. ಸೊ ಲುಕ್ ವೈಸು ಸಿಮಿಲರ್ ಆಗಿದೆ, ಫ್ರೇಮ್ ವೈಸು ಎಲ್ಲ NS 200 ಥರನೇ ಇದೆ. ಬಟ್ ಇಂಜಿನ್ ಮಾತ್ರ ಡಾಮಿನರ್ ಬೈಕ್ದು ಆಗಿಬಿಟ್ಟಿದ್ದಾರೆ. ಓವರಾಲ್ ಲುಕ್ ವೈಸ್ ಹೇಳೋದಾದರೆ ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ಈ ಒಂದು ವಿಡಿಯೋದಲ್ಲಿ ಇನ್ ಡೀಟೇಲ್ ಆಗಿ ಫೀಚರ್ಸು ಮತ್ತು ಸ್ಪೆಸಿಫಿಕೇಶನ್ ತಿಳಿಸ್ಕೊಡ್ತೀನಿ. ಲೆಟ್ಸ್ ಡೈವ್ ಇಂಟು ಎ ರಿವ್ಯೂ. ಬಜಾಜ್ ಪಲ್ಸರ್ NS 400Z ಬೈಕ್ನ ಬಜಾಜ್ ಕಂಪ್ನಿಯವರು ದಿ ಬಿಗ್ಗೆಸ್ಟ್ ಪಲ್ಸರ್ ಎವರ್ ಅಂತ ಹೇಳ್ತಿದ್ದಾರೆ. ಸೊ ಎಸ್, ದಿಸ್ ಇಸ್ ದಿ ಬಿಗ್ಗೆಸ್ಟ್ 400cc ಬೈಕ್ ಇನ್ ದಿ ಬಜಾಜ್ ಪಲ್ಸರ್ ಅಂತ ಹೇಳ್ಬೋದು. ಆದರೆ ಯಾವುದೇ ಕಾರಣಕ್ಕೂ NS 200ನ ಬಿಗ್ ಡ್ಯಾಡಿ ಅಂತ ಹೇಳೋಕ್ಕಾಗಲ್ಲ. ವೈ? ಬಿಕಾಸ್ NS 200 ಬೈಕ್ನ ಇಂಜಿನ್ನು DTSI ಇಂಜಿನ್ ಜೊತೆ ಬರುತ್ತೆ. ಈ ಒಂದು NS 400Z ನಾರ್ಮಲ್ ಡಾಮಿನರ್ ಇಂಜಿನ್ ಜೊತೆ ಬರುತ್ತೆ. ಸೊ NS 200 ಇದಕ್ಕೂ ಕಂಪ್ಯಾರಿಸನ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಏನೋ ಬಜಾಜ್ ಅವ್ರಿಗೆ ಗೊತ್ತಿರಬೇಕು, ದಿಸ್ ಈಸ್ NS 400Z. It is a Z, it is not a NS 400. Actual NS 400 ಅಂದ್ರೆ DTSI ಇಂಜಿನ್, ಹಳೆ ಡಾಮಿನರ್ ಇಂಜಿನ್ ಇತ್ತಲ್ಲ DTSI ಇಂಜಿನ್, ಅದನ್ನ ಬೇಕಾದ್ರೆ ನೀವು NS 400 ಬೈಕ್ ಅಂತ ಕರಿಬಹುದು. ಆದ್ರೆ ಈ ಒಂದು ಇಂಜಿನ್ ಯಾವುದೇ ಆಂಗಲ್ ಇಂದನೂ NS 200ನ ಬಿಗ್ ಡ್ಯಾಡಿ ಬೈಕ್ ಅಂತೂ ಅಲ್ವೇ ಅಲ್ಲ ನನ್ನ ಪ್ರಕಾರ. ಆದರೆ ಗಾಡಿ ಓಡಿಸಿದಾಗ ನಂಗೆ ಸಖತ್ ಥ್ರಿಲ್ ಕೊಡ್ತು. ಒಂದು ಮೆಂಟಲ್ ಗಾಡಿ ಅಂತಾನೆ ಹೇಳ್ಬೋದು. ನಾನು ಎಲ್ಲ 400cc ಬೈಕ್ನು ಓಡಿಸಿದ್ದೀನಿ. ಅವಕ್ಕೆಲ್ಲ ಒಂದು ಸ್ಟೆಪ್ ಜಾಸ್ತಿ, ಅಂಡರ್ 2,50,000 ಒಳಗಡೆ ಈ ಒಂದು ಗಾಡಿ ಕೊಡ್ತಿದಾರಲ್ಲ, ಬಜಾಜ್ ಅವರಿಗೆ ಆಡ್ಸ್ ಆಫ್ ಅಂತ ಹೇಳ್ಬೇಕು. ಒನ್ ಆಫ್ ದಿ ಬೆಸ್ಟ್ ಅಲ್ಲ, ದಿ ಬೆಸ್ಟ್ ಬೈಕ್ ಅಂತ ಹೇಳ್ತೀನಿ. ಬಿಕಾಸ್ ಆಫ್ ಪ್ರೈಸಿಂಗ್ ಅಲ್ಲಿ ಒಳ್ಳೆ ದಮ್ ಇರೋ ಗಾಡಿ, ಪವರ್ ಇರೋ ಗಾಡಿ ಕೊಡ್ತಿದಾರಲ್ಲ, ಅದಕ್ಕೆ ನಾನು ಆಡ್ಸ್ ಆಫ್ ಅಂತ ಹೇಳ್ತೀನಿ. ಸೊ ಪಟ ಅಂತ ಸ್ಪೆಸಿಫಿಕೇಶನ್ ಫೀಚರ್ಸ್ ಬಗ್ಗೆ ಎಲ್ಲ ತಿಳಿಸ್ಕೊಡ್ತೀನಿ. ನನ್ನ ಒಂದು ರೈಡಿಂಗ್ ರಿವ್ಯೂನ ನೀವು ನೋಡ್ಲೇಬೇಕು. ಯಾಕಂದ್ರೆ ಈ ಒಂದು ರೈಡಿಂಗ್ ರಿವ್ಯೂನಲ್ಲಿ ಎಲ್ಲ ಒಂದು ರೈಡ್ ಮೂಡ್ಸ್ ನಾನು ಸ್ವಿಚ್ ಮಾಡಿ ಓಡಿಸಿದ್ದೀನಿ. ಸೊ ಅದರಿಂದ ನೀವು ರೈಡಿಂಗ್ ರಿವ್ಯೂ ನೋಡ್ಲೇಬೇಕು. ಮೊದಲನೇದಾಗಿ ಹೆಡ್ಲೈಟ್ ವಿಚಾರಕ್ಕೆ ಬಂದಾಗ LED ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ ಜೊತೆ ಬರುತ್ತೆ. ಆ ಒಂದು ಡೇ ಟೈಮ್ ರನ್ನಿಂಗ್ ಲೈಟ್ ಸ್ಪಾರ್ಕ್ಲಿಂಗ್ ಲೈಟ್ ತರ ಡಿಸೈನ್ ಮಾಡಿದರೆ ಸಖತ್ತಾಗಿ ಕಾಣುತ್ತೆ. ಟೈಲ್ ಲೈಟ್ ವಿಚಾರಕ್ಕೆ ಬಂದಾಗ LED ಟೈಲ್ ಲೈಟ್ ಬರುತ್ತೆ. ಟಿಪಿಕಲ್ NS 200 ತರನೇ ಬಿಟ್ಟಿದ್ದಾರೆ ಟೈಲ್ ಲೈಟ್ ನ. ಇಂಡಿಕೇಟರ್ಸ್ ವಿಚಾರಕ್ಕೆ ಬಂದಾಗ 4 ಇಂಡಿಕೇಟರ್ಸ್ LED ಇಂಡಿಕೇಟರ್ಸ್ ಜೊತೆ ಬರುತ್ತೆ ಅಂಡ್ ಹಜಾರ್ ಲ್ಯಾಂಪ್ ತರನು ವರ್ಕ್ ಆಗುತ್ತೆ. ಇನ್ನು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ವಿಚಾರಕ್ಕೆ ಬಂದಾಗ LCD ಕನ್ಸೋಲ್ ಜೊತೆ ಬರುತ್ತೆ. ಇದರೊಳಗೆ ಬ್ಲೂಟೂತ್ ಕನೆಕ್ಟಿವಿಟಿ ಬರುತ್ತೆ, ಕನೆಕ್ಟೆಡ್ ಫೀಚರ್ಸ್ ಎಲ್ಲ ಬರುತ್ತೆ. ಲೈಕ್ ಬಜಾಜ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡ್ರೆ ಯು ಕ್ಯಾನ್ ಗೆಟ್ ಬೈಕ್ ನ ಹೆಲ್ತ್ ಇನ್ಫಾರ್ಮೇಶನ್ ಮತ್ತೆ ಬ್ಲೂಟೂತ್ ಕನೆಕ್ಟಿವಿಟಿ ಆಗಿರೋದ್ರಿಂದ ನಿಮಗೆ ನ್ಯಾವಿಗೇಷನ್, ಕಾಲು, ಮೆಸೇಜ್ ಅಲರ್ಟ್ಸ್ ಎಲ್ಲ ಬರುತ್ತೆ ಅಂಡ್ ಮ್ಯೂಸಿಕ್ ಕಂಟ್ರೋಲ್ ಎಲ್ಲ ಮಾಡಬಹುದು. ಅಂಡ್ ಇದರೊಳಗೆ ಲ್ಯಾಪ್ ಟೈಮರು ಇದೆ. ಈ ಒಂದು ಬೈಕ್ ಅಲ್ಲಿ ರೈಡ್ ಮೋಡ್ಸ್ ಬರುತ್ತೆ, ಲೈಕ್ ರೋಡು, ರೈನು, ಸ್ಪೋರ್ಟ್ಸ್ ಮತ್ತೆ ಆಫ್ ರೋಡ್ ಮೋಡ್ಸ್ ಅಂತ ಬರುತ್ತೆ. ಲೈಕ್ ಇದರೊಳಗೆ ಏನಂದ್ರೆ ಇಂಜಿನ್ ಪರ್ಫಾರ್ಮೆನ್ಸ್ ಅಲ್ಲಿ ಏನು ಡಿಫ್ರೆನ್ಸ್ ಇರಲ್ಲ. ಲೈಕ್ ಥ್ರಾಟಲ್ ರೆಸ್ಪಾನ್ಸ್ ಮತ್ತೆ ಬ್ರೇಕಿಂಗ್ ರೆಸ್ಪಾನ್ಸ್ ಅಲ್ಲಿ ಅಷ್ಟೇನೆ ಈ ಒಂದು ರೈಡ್ ಮೋಡ್ಸ್ ಎಲ್ಲ ಡಿಫ್ರೆನ್ಸ್ ಆಗೋದು. ಸೊ ಅದನ್ನ ರೈಡ್ ಮಾಡ್ಬೇಕಾದ್ರೆ ಶೋ ಮಾಡ್ತೀನಿ. ಅಂಡ್ ಈ ಒಂದು ಬೈಕ್ ನ ಡಿಸೈನ್ ಇದೆಯಲ್ಲ ಸಖತ್ತಾಗಿದೆ ಅಂತ ಹೇಳ್ಬೋದು. ಅಂಡ್ ಪವರ್ ಟು ವೇಟ್ ರೇಷಿಯೋ ಅಂತೂ ಸಖತ್ತಾಗಿ ಡಿಸೈನ್ ಮಾಡಿದ್ದಾರೆ ಈ ಒಂದು ಗಾಡಿನ. ಸ್ಟೈಲಿಂಗ್ ವಿಚಾರಕ್ಕೆ ಬಂದಾಗ ಸ್ಟ್ರೀಟ್ ಫೈಟರ್ ಸ್ಟೈಲಿಂಗ್ ಬೈಕ್ ತರ ಬಿಟ್ಟಿದ್ದಾರೆ. ಅಂಡ್ ಬೈಕ್ ನ ಕಟ್ಸ್ ಎಲ್ಲ ನೋಡಿದ್ರೆ ಏರೋಡೈನಮಿಕಲಿ ಡಿಸೈನ್ ಮಾಡಿದ್ದಾರೆ. ಬಜಾಜ್ ಅವರು ಹೇಳ್ತಾರೆ ಈ ಒಂದು ಡಿಸೈನ್ ಇನ್ಸ್ಪೈರ್ಡ್ ಬೈ ಫೈಟರ್ ಜೆಟ್ಸ್ ಅಂತ ಹೇಳ್ತಿದ್ದಾರೆ. ವಾವ್. ಈ ಬೈಕ್ ನ ಫ್ರೇಮ್ ಬಂದು ಪೆರಿಮೀಟರ್ ಫ್ರೇಮ್. ಸೊ ಇದರಿಂದ ಏನಪ್ಪ ಬೆನಿಫಿಟ್ ಅಂದ್ರೆ ಕಾರ್ನರಿಂಗ್ ಮಾಡ್ಬೇಕಾದ್ರೆ ಹೈಯರ್ ಸ್ಟೆಬಿಲಿಟಿ ಇರುತ್ತೆ, ಸಖತ್ತಾಗಿ ಪುಲ್ ಆಗುತ್ತೆ, ಬ್ಯಾಕ್ ಪೇನ್ ಎಲ್ಲ ಬರಲ್ಲ. ದಿಸ್ ಈಸ್ 400cc ಬೈಕ್, ಆದ್ರೂ ಇದರಲ್ಲಿ ಅಂಡರ್ ಬೆಲ್ಲಿ ಎಕ್ಸಾಸ್ಟ್ ಕೊಟ್ಟಿದ್ದಾರೆ. ಬ್ಯಾಕ್ ಸೈಡ್ ನ ವೀಲ್ ನ ಡ್ರೈವ್ ಬಂದು ಚೈನ್ ಡ್ರೈವ್, ಸೈಡ್ ಸ್ಟ್ಯಾಂಡ್ ಕೊಟ್ಟಿದ್ದಾರೆ, ಸೈಡ್ ಸ್ಟ್ಯಾಂಡ್ ಇಂಜಿನ್ ಕಟ್ ಆಫ್ ಕೊಟ್ಟಿದ್ದಾರೆ. NS 400 ಬೈಕ್ ನಲ್ಲಿ ಟ್ರಾಕ್ಷನ್ ಕಂಟ್ರೋಲ್ ಸಿಸ್ಟಮ್ ಇದೆ, ಬ್ರೇಕ್ ಲಿವರ್ಸ್ ನ ಅಡ್ಜಸ್ಟ್ ಮಾಡ್ಕೊಬಹುದು. ಇನ್ನು ಫ್ರಂಟ್ ವೀಲ್ ನ ಸಸ್ಪೆನ್ಷನ್ ವಿಚಾರಕ್ಕೆ ಬಂದಾಗ USD ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಜೊತೆ ಬರುತ್ತೆ. ಫ್ರಂಟ್ ನ ವೀಲ್ ವಿಚಾರಕ್ಕೆ ಬಂದಾಗ 17 ಇಂಚಸ್ ಟೈರ್ ಪ್ರೊಫೈಲ್ ಟ್ಯೂಬ್ಲೆಸ್ ಅಲಾಯ್ ವೀಲ್ಸ್ ಜೊತೆ ಬರುತ್ತೆ. ಫ್ರಂಟ್ ನ ಬ್ರೇಕಿಂಗ್ ವಿಚಾರಕ್ಕೆ ಬಂದಾಗ ಇಟ್ ಇಸ್ ಅನ್ ಡುಯಲ್ ಚಾನಲ್ ABS. ಬ್ಯಾಕ್ ವೀಲ್ ನ ಸಸ್ಪೆನ್ಷನ್ ವಿಚಾರಕ್ಕೆ ಬಂದಾಗ ಮೋನೋಶಾಕ್ ವಿತ್ ನೈಟ್ರಾಕ್ ಸಸ್ಪೆನ್ಷನ್ ಬರುತ್ತೆ. 6 ಸ್ಟೆಪ್ ಅಡ್ಜಸ್ಟಬಲ್ ಎಲ್ಲ ಮಾಡ್ಕೊಬಹುದು. ಬ್ಯಾಕ್ ವೀಲ್ ನ ವಿಚಾರಕ್ಕೆ ಬಂದಾಗ 17 ಇಂಚಸ್ ಟೈರ್ ಪ್ರೊಫೈಲ್, ವೈಡರ್ ಟೈರ್ ಸೆಕ್ಷನ್, ಅಲಾಯ್ ವೀಲ್ಸ್, ಟ್ಯೂಬ್ಲೆಸ್ ಟೈರ್ ಜೊತೆ ಬರುತ್ತೆ. ಬ್ಯಾಕ್ ಸೈಡ್ ಬ್ರೇಕಿಂಗ್ ವಿಚಾರಕ್ಕೆ ಬಂದಾಗ ಡುಯಲ್ ಚಾನಲ್ ABS ಜೊತೆ ಬರುತ್ತೆ. ಸ್ವಿಂಗ್ ಆರ್ಮ್ ನೆಲ್ಲ ಡೀಸೆಂಟ್ ಆಗಿ ಡಿಸೈನ್ ಮಾಡಿದ್ದಾರೆ. ಕ್ರಬ್ ವೇಟ್ ಬಂದು 174 kg ಬರುತ್ತೆ. ಆರಾಮಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಓಡಿಸಬಹುದು. ಹ್ಯಾಂಡಲ್ ಬಾರ್ ವಿಚಾರಕ್ಕೆ ಬಂದಾಗ ಸಿಂಗಲ್ ಪೀಸ್ ಹ್ಯಾಂಡಲ್ ಬಾರ್ ಬರುತ್ತೆ. ಡ್ಯೂಕ್ 200 ಅಲ್ಲಿ ಯಾವ ತರ ಹ್ಯಾಂಡಲ್ ಬಾರ್ ಬರುತ್ತೋ ಅದೇ ತರ ಹ್ಯಾಂಡಲ್ ಬಾರ್ ಬರುತ್ತೆ. ಅದೇ ತರ ಕುತ್ಕೊಳ್ಬೇಕಾಗುತ್ತೆ. ಅಂದ್ರೆ ರೈಡಿಂಗ್ ಪೋಸ್ಟರ್ ಸಿಮಿಲರ್ ಟು ಡ್ಯೂಕ್ 200 ಅಂತ ಹೇಳ್ಬೋದು. ಹ್ಯಾಂಡಲ್ ಬಾರ್ ನ ಸ್ವಿಚಸ್ ಕ್ವಾಲಿಟೀಸ್ ಎಲ್ಲ ಚೆನ್ನಾಗಿದೆ. USB ಚಾರ್ಜಿಂಗ್ ಪೋರ್ಟ್ ಕೊಟ್ಟಿದ್ದಾರೆ. ನಾನು ಬಜಾಜ್ ಕಂಪನಿಯವರಿಗೆ ಒಂದೇ ಒಂದು ರಿಕ್ವೆಸ್ಟ್ ಮಾಡೋದು ಏನಂದ್ರೆ NS 400 ಬೈಕ್ ನ DTSI ಇಂಜಿನ್ ಮುಖಾಂತರ ಬಿಡ್ರಿ. ಆ ಲೆವೆಲೇ ಬೇರೆ, ಆ ಸ್ಟ್ಯಾಂಡರ್ಡ್ಸೇ ಬೇರೆ. ಈ NS 400 ಏನಾರ DTSI ಇಂಜಿನ್ ಜೊತೆ ಬಂದ್ರೆ ಯಾವ ಒಂದು ಬೈಕು ಮಾರ್ಕೆಟ್ ಅಲ್ಲಿ ಇರಲ್ಲ. ಎಲ್ಲಾರ ಬಾಯಲ್ಲೂ NS 400 ಅಂತಾನೆ ಬರುತ್ತೆ. ಅದು DTSI ಇಂಜಿನ್ ಬಿಟ್ರೆ ಮಾತ್ರ.
ಬಜಾಜ್ ಪಲ್ಸರ್ NS400Z ಬೈಕ್ನ ಇಂಜಿನ್ ಸ್ಪೆಸಿಫಿಕೇಶನ್ ವಿಚಾರಕ್ಕೆ ಬಂದಾಗ 373cc ಸಿಂಗಲ್ ಸಿಲಿಂಡರ್ 4-stroke 4-valve DOHC ಸೆಟಪ್ BS6 E20 fuel ಕಂಪ್ಯಾಟಬಲ್ ವಿತ್ OBD2B ಜೊತೆ ಈ ಒಂದು ಬೈಕ್ ಬರುತ್ತೆ. ಕೂಲಿಂಗ್ ವಿಚಾರಕ್ಕೆ ಬಂದಾಗ ಲಿಕ್ವಿಡ್ ಕೂಲ್ ಇಂಜಿನ್ ಆಗಿರುತ್ತೆ. ಮ್ಯಾಕ್ಸಿಮಮ್ ಪವರ್ 40 PS ಆಫ್ ಪವರ್ ಪ್ರೊಡ್ಯೂಸ್ ಆಗುತ್ತೆ. ಮ್ಯಾಕ್ಸಿಮಮ್ ಟಾರ್ಕ್ 35 Nm ಆಫ್ ಟಾರ್ಕ್ ಪ್ರೊಡ್ಯೂಸ್ ಆಗುತ್ತೆ. ಟ್ರಾನ್ಸ್ಮಿಷನ್ ವಿಚಾರಕ್ಕೆ ಬಂದಾಗ 6-speed ಗೇರ್ ಟ್ರಾನ್ಸ್ಮಿಷನ್ ವಿತ್ ಅಸಿಸ್ಟ್ ಅಂಡ್ ಸ್ಲಿಪ್ಪರ್ ಕ್ಲಚ್ ಬರುತ್ತೆ. ರೈಡ್ ಬೈ ವೈರ್ ಬರುತ್ತೆ. ಎಲೆಕ್ಟ್ರಾನಿಕಲಿ ಥ್ರಾಟಲ್ ಕಂಟ್ರೋಲ್ ಬರುತ್ತೆ. ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಬಂದು 12 ಲೀಟರ್ಸ್ ಕೊಟ್ಟಿದ್ದಾರೆ. ಮೈಲೇಜ್ ಅರೌಂಡ್ 25 to 30 ಆರಾಮಾಗಿ ಕೊಡುತ್ತೆ. ಸರ್ವಿಸ್ ಕಾಸ್ಟ್ ವಿಚಾರಕ್ಕೆ ಬಂದಾಗ 2000 ಇಂದ 3000 ರೂಪಾಯಿ ಮಿನಿಮಮ್ ಆಗ್ಬೋದು, ಮ್ಯಾಕ್ಸಿಮಮ್ ಜಾಸ್ತಿ ಆಗ್ಬೋದು ಇನ್ ವರ್ಸ್ಟ್ ಕೇಸ್. ಸೊ ಇನ್ನೇನ್ ಮಾಡೋಣ, ಲೆಟ್ಸ್ ಗೋ ಫಾರ್ ಅ ರೈಡ್. ನನ್ನ ಒಂದು ರೈಡಿಂಗ್ ಎಕ್ಸ್ಪೀರಿಯನ್ಸ್ ನ ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ. ಗೈಸ್ ಬನ್ನಿ, ಆಲ್ ನ್ಯೂ 2024 ಬಜಾಜ್ ಪಲ್ಸರ್ NS400Z ಬೈಕ್ನ ರೈಡಿಂಗ್ ಎಕ್ಸ್ಪೀರಿಯನ್ಸ್ ಮಾಡೋಣ. ಇದರೊಳಗೆ ರೈಡ್ ಮೂಡ್ಸ್ ಇದೆ, ಅಂದರೆ ABS ರೈಡ್ ಮೂಡ್ಸ್ ಇದೆ, ಅವನ್ನೆಲ್ಲ ಟೆಸ್ಟ್ ಮಾಡೋಣ ಒಂದೊಂದೇ. ಸೊ ದಿಸ್ ಈಸ್ ದಿ ಕೀ, ಲೆಟ್ಸ್ ಗೋ ಫಾರ್ ಎ ರೈಡ್. ಗಾಡಿ ಒಂದು ಸ್ವಲ್ಪ ಹೈಟ್ ಆಗಿದೆ. ದಿಸ್ ಈಸ್ ದಿ ಕೀ, ಹಾಕೋಣ. ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಈ ಥರ ರಿಯಾಕ್ಟ್ ಆಗುತ್ತೆ. ಕ್ಯಾಮ್ರಾ ಹಾಲ್ ಸೆಟಪ್ ಆ್ಯಂಡ್ ಈಗ ಇಂಜಿನ್ ಕಿಲ್ ಸ್ವಿಚ್ನ ಆನ್ ಮಾಡೋಣ. ಸೊ ಈ ಥರ ಕಾಣಿಸುತ್ತೆ. ಗಾಡಿನ ಸ್ಟಾರ್ಟ್ ಮಾಡೋಣ. ಇಂಜಿನ್ನ ಸೌಂಡ್ ಈ ಥರ ಕೇಳಿಸುತ್ತೆ. ಎಕ್ಸಾಸ್ಟ್ನ ಸೌಂಡು ಈ ಥರ ಕೇಳಿಸುತ್ತೆ. ಸೊ ಲೆಟ್ಸ್ ಗೋ. ಈಗ ಟ್ರಾಕ್ಷನ್ ಕಂಟ್ರೋಲ್ ಸಿಸ್ಟಮ್ನ ಆನ್ ಮಾಡ್ಕೊಳೋಣ. ಆ್ಯಂಡ್ ರೈಡ್ ಮೋಡಲ್ಲಿ ರೋಡ್ ಮೋಡ್ ಹಾಕೋಣ. ರೋಡ್ ಮೋಡ್ ಆ್ಯಕ್ಟಿವೇಟೆಡ್. ಫಸ್ಟ್ ಗೇರ್. ಓ, ಗಾಡಿ ಮೇಲೆ ಕುತ್ಕೊಂಡೆ ಅಷ್ಟೊತ್ತಿಗೆ ಕಂಫರ್ಟ್ ಲೆವೆಲ್ ಗೊತ್ತಾಗುತ್ತೆ. ಹ್ಯಾಂಡಲ್ ಬಾರ್ ತುಂಬಾ ವೈಡ್ ಆಗಿದೆ. ನಾವು ಕೈ ಅಗಲ ಮಾಡಿ ಕುತ್ಕೊಳ್ಬೇಕು. ಒಂದು ಸ್ವಲ್ಪ ಚೆನ್ನಾಗೇ ಇದೆ ಕುತ್ಕೊಳಕ್ಕೆ. NS200 ಥರ ಇಲ್ಲ, ಇಟ್ಸ್ ಲೈಕ್ ಎನ್ ಡಿಫ್ರೆಂಟ್. ಈ ಕಡೆ ರೋಡ್ ಸ್ಟಾರು ಮತ್ತು ಏನೋ ಕೆಫೆ ರೇಸರ್ ಬೈಕ್ ಥರನೂ ಅಲ್ಲ. ಇಟ್ಸ್ ಲೈಕ್ ಎನ್ ಅಪ್ರೈಟ್ ಸೀಟಿಂಗ್ ಪೋಸ್ಚರಲ್ಲಿ ಈ ಒಂದು ಹ್ಯಾಂಡಲ್ ಬಾರ್ನ ಬಿಟ್ಟಿದ್ದಾರೆ. ಸೊ ನನಗೇನು ಹಿಂಸೆ ಅನಿಸ್ತಿಲ್ಲ, ತುಂಬ ಕಂಫರ್ಟ್ ಅನಿಸ್ತಿದೆ. ಟ್ಯಾಂಕ್ ತುಂಬಾ ದೊಡ್ಡದಾಗಿದೆ. ಸೊ ನನ್ನ ಒಂದು 2 ಟೈಸು ಕ್ಲೀನಾಗಿ ಟ್ಯಾಂಕಿಗೆ ಅಗ್ಗಾಗಿದೆ. ಎಕ್ಸಾಸ್ಟ್ ಈ ಥರ ಕೇಳಿಸುತ್ತೆ ಗುರು. ನೋಡಿ ಲೈಟ್ ಯಾವ ಥರ ಫಾಲ್ ಆಗ್ತಿದೆ. ಆ್ಯಂಡ್ ಈಗ ನಾರ್ಮಲ್ ಲೈಟ್ ಬಿದ್ದಿದೆ, ಹೈ ಬೀಮ್ ಇದು. ಹ್ಯಾಂಡಲ್ ಬಾರ್ನಲ್ಲಿ ಲೈಟೆಲ್ಲ ಗ್ಲೋ ಆಗ್ತಿದೆ. ನೈಟ್ ಟೈಮ್ ತುಂಬಾ ಹೆಲ್ಪ್ ಆಗುತ್ತೆ. ಬ್ರೇಕಿಂಗ್ ಅಂತೂ ಅಲ್ಟಿಮೇಟು. ಇನಿಷಿಯಲ್ ಆಕ್ಸಲರೇಷನ್ ಅಂತೂ ಹೆವಿ ಇದೆ. ಹೆವಿ ಅಂದರೆ ಹೆವಿ ಇದೆ ನೋಡಿ. ಇನಿಷಿಯಲ್ ಆಕ್ಸಲರೇಷನು ಸೌಂಡು ಸಾಕಾಗಿದೆ. NS200 ಥರನೇ ಬರ್ತಾ ಇದೆ. ಸೆಕೆಂಡ್ ಗೇರಿಗೆ ಆಗಿದೆ. ನನ್ನ ವೇಟ್ ಬಂದು 90 kg. ಹತ್ತು ಥರ ಆಗ್ತದೆ ನೋಡಿ. ನೋಡಿ ಕಂಟ್ರೋಲಿಂಗು ಹಂಗೆ ಇದೆ. ವೈ? ಬಿಕಾಸ್ ಟ್ರಾಕ್ಷನ್ ಕಂಟ್ರೋಲ್ ಸಿಸ್ಟಮ್ ಇದೆ, ಜೊತೆಗೆ ವೈಡರ್ ಟೈ ಸೆಕ್ಷನ್ ಇದೆ, ಡ್ಯುಯಲ್ ಚಾನಲ್ ABS, ಪೆರಿಮೀಟರ್, ಬಾಡಿ ಫ್ರೇಮು ಇವೆಲ್ಲನೂ ಚೆಕ್ ಪಾಯಿಂಟ್ ಆಗುತ್ತೆ ಸೇಫ್ಟಿ ವಿಚಾರಕ್ಕೆ ಬಂದಾಗ, ಕಂಟ್ರೋಲ್ ವಿಚಾರಕ್ಕೆ ಬಂದಾಗ. ಸೊ ಅಪ್ಪೇನೋ ಚೆನ್ನಾಗಿ ಹತ್ತಿತು, ಪಾಪ ಹುಡುಗಿಯರು ಹೆದರ್ಕೊಂಡ್ಬಿಟ್ರು. ಓ ಇಲ್ಲಿ ಎತ್ತುತ್ತೆ ಗುರು. ಈ ಲಿವರ್ಸ್ ಎಲ್ಲ ಅಡ್ಜಸ್ಟ್ ಮಾಡ್ಕೊಬೋದು. ನಾನು 1 ಪಾಯಿಂಟಿಗೆ ಇಟ್ಕೊಂಡಿದ್ದೀನಿ. ಸೊ ಈಗ ಸೈಡಿಗೆ ಹಾಕೋಣ. ಫಸ್ಟ್ ಗೇರ್ 58, ಸೆಕೆಂಡ್ ಗೇರ್ 72 ಟಚ್ ಆಗುತ್ತೆ. 82 ಸೆಕೆಂಡ್ ಗೇರ್. ಥರ್ಡ್ ಗೇರಲ್ಲಿ ಇದ್ದೀನಿ, 100 ಟಚ್ ಆಗುತ್ತೆ ಆರಾಮಾಗಿ. ಸ್ಟೆಬಿಲಿಟಿ ಇದೆ, ಸ್ಟೆಬಿಲಿಟಿ ಸಾಕಾಗಿದೆ. ಥರ್ಡ್ ಗೇರೆ 100 ಟಚ್ ಆಯಿತು. ಬೇಗನೆ ಅಪ್ರೋಚ್ ಆಗ್ತೀವಿ. ಎಲ್ಲ ಬೇಕು ಗುರು. ಆ್ಯಕ್ಚುಲಿ ನಾನು ಸ್ಪೀಡ್ 400 ಓಡಿಸಿದ್ದೀನಿ. ಅದು ಈ ಥರ ಇಲ್ಲ, ಗಾಡಿ ತುಂಬಾ ಕಂಪೋಸ್ಡ್ ಆಗಿದೆ. ಇದು
ಒಂಥರ ಹುಚ್ಚು ಕುದುರೆ ಥರ ಇದೆ ಈ ಒಂದು ಬೈಕು NS400Z. ಓ ಹುಷಾರಾಗಿರ್ಬೇಕಂದ್ರೆ ಹುಷಾರಾಗಿರ್ಬೇಕು. ಬಟ್ ಕಂಟ್ರೋಲಿಂಗ್ ಅಂತೂ ಹೆವಿ ಆಗಿದೆ. ಟಾಪ್ಗೆ ಟಚ್ ಮಾಡೋಕ್ಕಾಗ್ತಿಲ್ಲ. ಮನೋವರಬಿಲಿಟಿ ಎಲ್ಲ ಚೆನ್ನಾಗಿದೆ. ವಿಂಡ್ ಬ್ಲಾಸ್ಟ್ ಅಂತೂ ಹೆವಿಯಾಗಿ ಆಗ್ತಿದೆ. ಈ ಥರ ಎಲ್ಲ ಆಡ್ಬೋದು. ವೈ ಬಿಕಾಸ್ ವೈಡರ್ ಟೈರ್ ಸೆಕ್ಷನ್ ತುಂಬಾ ಚೆನ್ನಾಗಿದೆ. ರಿಲ್ಯಾಕ್ಸ್ ಆಗಿ ಮೂವ್ ಆಗುತ್ತೆ, ರಿಲಯಬಲ್ ಆಗಿ ಮೂವ್ ಆಗುತ್ತೆ. DTS ಇಂಜಿನ್ ಕೊಟ್ಟಿರೋ ಇನ್ನೂ ಚೆನ್ನಾಗಿರೋದು ಅನ್ಕೊತೀನಿ. ಅದೇ ಡಾಮಿನೋರ್ ಥರ ಮೂವ್ ಆಗಿರೋದು. ತುಂಬಾ ಪವರ್ ಇದೆ, ಹುಷಾರಾಗಿ ಓಡಿಸ್ಬೇಕು ಸಿಟಿಯಲ್ಲಿ. ಟಾಪ್ ಎಂಡ್ ಅಂತೂ ಮಸ್ತಾಗಿದೆ ನೋಡಿ. ಸುಮ್ಮನೆ ನುಗ್ಗುತ್ತೆ ಗಾಡಿ, ಹೇಳಲ್ಲ ಕೇಳಲ್ಲ, ಆ ರೇಂಜಿಗೆ ಹೋಗ್ತದೆ. ಸೊ 400cc ಒಂದು 3 lakh ರೇಂಜ್ ಪ್ರೈಸಿಗೆ ಕೊಡ್ತಿದ್ದಾರೆ ಅಂದರೆ ಇಟ್ಸ್ ಆ್ಯನ್ ಅಮೇಝಿಂಗ್. ಬಟ್ ತುಂಬ ಜನ ಅಫೋರ್ಡಬಲ್ ಆಗುತ್ತೆ ಈ ಗಾಡಿ ತಾಣಕ್ಕೆ, ಎಲ್ಲರಿಗೂ ಆರಾಮಾಗುತ್ತೆ. ಬಟ್ ಪವರ್ ಮ್ಯಾನೇಜ್ಮೆಂಟ್ ಅಂತೂ ಕಲೀಲೇಬೇಕು ಗುರು, ಇಲ್ಲ ಅಂದರೆ ಎಲ್ಲಿಗೋ ಹೊಡ್ಕೊತೀರ. ಒಂದು ಸ್ವಲ್ಪ 200cc 150cc ಇರೋರು ಈ ಗಾಡಿಗೆ ಸ್ವಿಚ್ ಆದರೆ ಸ್ವಲ್ಪ ಹುಷಾರಾಗಿ ಓಡಿಸಿ ಅಂತ ಹೇಳ್ತೀನಿ. ಟರ್ನೆಲ್ಲ ಯಾವ ಥರ ತಾಣ್ಬೋದು ಅಂತ ನೋಡೋಣ. ಗ್ರಿಪ್ ಆಗಿದೆ ಗುರು, ಆರಾಮಾಗಿ ತಾಣ್ಬೋದು. ಇನ್ನೊಂದ್ಸಲ ಲಾಂಚ್ ಮಾಡೋಣ, ಮಿಡ್ ರೇಂಜ್ ಚೆಕ್ ಮಾಡೋಣ. ಫಸ್ಟ್ ಗೇರ್ ನಾರ್ಮಲಾಗಿ ಫುಲ್ ಮಾಡ್ತಿದ್ದೀನಿ. ಸೆಕೆಂಡ್, ಥರ್ಡ್ ಗೇರ್, ಫೋರ್ತ್, ಫಿಫ್ತ್, ಸಿಕ್ಸ್. ಒಂಥರ Z900 ಥರ ಇದೆ ಈ ಒಂದು ಗಾಡಿ. ಮಿಡ್ ರೇಂಜ್ ಚೆಕ್ ಮಾಡ್ತಾ ಇದ್ದೀನಿ. ಸಿಕ್ಸ್ ಗೇರಲ್ಲಿ ಇದ್ದೀನಿ. ರಿಲಯಬಲ್ ಆಗಿ ಹೋಗ್ತಿದೆ ಗಾಡಿ. 100ಗೆ ಟಚ್ ಮಾಡೋಕ್ಕೇನು ಈ ಗಾಡಿ ಕಷ್ಟಪಡಲ್ಲ. 100ಅಲ್ಲಿ ಕ್ರೂಸಿಂಗ್ ಮಾಡ್ಬೋದು, 120ಅಲ್ಲಿ ಕ್ರೂಸಿಂಗ್ ಮಾಡ್ಬೋದು. ಗೇರು ಹಂಗೆ ಸ್ಲಿಕ್ಕಾಗಿ ಚೇಂಜ್ ಆಗುತ್ತೆ. ಅಸಿಸ್ಟೆಂಟ್ ಸ್ಲಿಪ್ಪರ್ ಕ್ಲಚ್ ಇದೆ. ಈ ಗಾಡಿಯ ಏನು ಏಸ್ಥೆಟಿಕ್ಸ್ ಇದೆಯಲ್ಲ NS200 ಥರನೇ ಬರುತ್ತೆ. ಬಟ್ ಹ್ಯಾಂಡಲ್ ಬಾರ್ ಒಂಚೂರು ಡಿಫ್ರೆಂಟ್ ಆಗಿದೆ. ಅದು ಬಿಟ್ಟರೆ ಸೀಟಿಂಗ್ ಪೋಸ್ಚರು ಮತ್ತು ರೈಡಿಂಗ್ ಪೊಸಿಷನು ಆಲ್ಮೋಸ್ಟ್ ಸಿಮಿಲರ್ ಟು NS200. ಯಾಕಂದರೆ ನಾನೊಬ್ಬ NS200 ಫ್ಯಾನ್ ಆಗಿ ಹೇಳ್ತೀನಿ. ಸೀಟಿಂಗ್ ಪೋಸ್ಚರ್ ಇದೆ, ರೈಡಿಂಗ್ ಪೊಸಿಷನು ಇದೆ. ಬಟ್ ಹ್ಯಾಂಡಲ್ ಬಾರ್ ಆ ಥರ ಇಲ್ಲ, ಸಿಂಗಲ್ ಪೀಸ್ ಹ್ಯಾಂಡಲ್ ಬಾರ್ ಕೊಟ್ಟಿದ್ದಾರೆ. ಸ್ವಲ್ಪ ಮುಂದೆ ಬಗ್ಬೇಕು, ಸ್ವಲ್ಪ ಹಿಂಗೆ ಸ್ವಲ್ಪ. ಬಟ್ ಆ ಬಗ್ಗೋದ್ರಲ್ಲೂ ಒಂಥರ ಡಿಫ್ರೆಂಟ್ ಆಗಿದೆ. ಏನಂದರೆ ರೋಡ್ ಸ್ಟಾರ್ ಬೈಕ್ ಥರ ಹ್ಯಾಂಡಲ್ ಬಾರು ಚಿಕ್ಕದಾಗಿ ಕೊಟ್ಟಿಲ್ಲ, ದೊಡ್ಡದಾಗಿ ಕೊಟ್ಟಿದ್ದಾರೆ. ಸೊ ಅದರಿಂದ ನಿಮಗೆ ಸ್ಪೈನಲ್ಲು ಅಥವಾ ಹಾರಮ್ಸ್ಗೆಲ್ಲ ನಿಮಗೆ ನೋವು ಬರಲ್ಲ ಲಾಂಗ್ ಡ್ರೈವ್ ಹೋದರೆ. ಆ್ಯಂಡ್ ವಿಂಡ್ ಬ್ಲಾಸ್ಟ್ ಆಗೇ ಆಗುತ್ತೆ, ಯಾಕಂದರೆ ಇದು ನೇಕೆಡ್ ಸ್ಪೋರ್ಟ್ಸ್ ಬೈಕು. ಕಂಪ್ಯಾರಿಟಿವ್ಲಿ ನಾನು ಸ್ಪೀಡ್ 400, ಸ್ಕ್ರ್ಯಾಮ್ 400, ಮ್ಯಾವ್ರಿಕ್ 400 ಮತ್ತು ಏನು ಗರಿಲ್ಲಾ 450 ಎಲ್ಲ ಓಡಿಸಿದ್ದೀನಿ. ಸೊ ನನಗೆ ಗರಿಲ್ಲಾ 450 ಇಷ್ಟ ಆಯಿತು. ಬಟ್ ಆದರೆ ಅದೊಂದು ಕ್ರೂಸರ್ ಬೈಕ್ ಆಗಿರುತ್ತೆ, ಇದೊಂದು ಸ್ಪೋರ್ಟ್ಸ್ ಬೈಕ್ ಆಗಿರುತ್ತೆ. ಈ ಗಾಡಿ ಬಗ್ಗೆ ಹೇಳ್ಬೇಕಂದ್ರೆ ಒಂದು ಗುಡ್ ಲುಕಿಂಗ್ ಸ್ಪೋರ್ಟ್ಸ್ ಬೈಕ್ ಅಂತ ಹೇಳ್ತೀನಿ. ಲೈಕ್ ಇನ್ನೊಂದು ಥರ ಹೇಳ್ಬೇಕಂದ್ರೆ Z900 ಬೈಕ್ ಥರನೇ ನಂಗೆ ಫೀಲ್ ಆಗ್ತಿದೆ. ಇಂಥ ದೊಡ್ಡ ಗಾಡಿ ಒಳಗೆ ಇಂಜಿನ್ನು ಮೇನ್ ಇರುತ್ತೆ, ಅದು ತುಂಬ ವೆಯ್ಟ್ ಇರುತ್ತೆ. ಅದಕ್ಕೆ ತಕ್ಕಂತಲೇ ರೇಷಿಯೋ ಆಫ್ ಡಿಸ್ಟ್ರಿಬ್ಯೂಷನ್ ಇರಬೇಕು ಬಾಡಿ. ಸೊ ಅದರಲ್ಲಿ ಏನು ಇವರು ಮೋಸ ಮಾಡಿಲ್ಲ, ಚೆನ್ನಾಗಿ ಬಿಟ್ಟಿದ್ದಾರೆ. ಆರಾಮಾಗಿ ಬ್ಯಾಲೆನ್ಸ್ ಎಲ್ಲ ಮಾಡ್ಬೋದು ಆ್ಯಕ್ಚುಲಿ. ಆ್ಯಂಡ್ ರೈಡರ್ ಟ್ರಯಾಂಗಲ್ ಎಲ್ಲ ಚೆನ್ನಾಗಿದೆ, ಸ್ವಿಚಸ್ ಕ್ವಾಲಿಟೀಸ್ ಎಲ್ಲ ಚೆನ್ನಾಗಿದೆ. ಆರಾಮಾಗಿ ನಮ್ಮ ಕೈಗೆಲ್ಲ ಹೆಟ್ಕುತ್ತೆ ಸ್ವಿಚಸ್ಸು, ಇಂಡಿಕೇಟ್ರು, ಹಾರನ್ನು ಎಲ್ಲ. ಹಾರನ್ ಚೇಂಜ್ ಮಾಡಿಸ್ಕೊಬೇಕು, ಸ್ಟಾಕ್ ಹಾರನ್ ಇದು. ಫ್ರಂಟ್ ಸಸ್ಪೆನ್ಷನ್ನು ಚೆನ್ನಾಗಿದೆ. ಬ್ಯಾಕು ನೈಟ್ರಾಕ್ಸ್ ಆಬ್ವಿಯಸ್ಲಿ ಚೆನ್ನಾಗಿದ್ದೇ ಇರುತ್ತೆ.
ಈಗ ಏನು ಮಾಡೋಣ ಅಂದರೆ ರೈಡ್ ಮೂಡಲ್ಲಿ ಸ್ಪೋರ್ಟ್ಸ್ ಮೂಡಿಗೆ ಹಾಕೋಣ. ಸೊ ಸ್ಪೋರ್ಟ್ಸ್ ಮೂಡ್ ಆ್ಯಕ್ಟಿವೇಟೆಡ್. ಸ್ಪೋರ್ಟ್ಸ್ ಮೂಡಲ್ಲಿ ಥ್ರಾಟಲ್ ರೆಸ್ಪಾನ್ಸ್ ಒಂದು ಸ್ವಲ್ಪ ಕ್ವಿಕ್ ಆಗಿದೆ. ಬ್ರೇಕಿಂಗ್ ರೆಸ್ಪಾನ್ಸ್ ನೋಡೋಣ ಅಷ್ಟೇ. ಕ್ರಿಸ್ಪ್ ಆಗಿದೆ, ಬಟ್ ಇಂಜಿನಲ್ಲಿ ಒಂದು ವಿಸಿಲ್ ಸೌಂಡ್ ಬರುತ್ತೆ ನೋಡಿ, ವಿಸಿಲ್ ಸೌಂಡ್ ಬರುತ್ತೆ ನೋಡಿ ನೋಡಿ, ವಿಸಿಲ್ ಸೌಂಡ್ ಇದು. ಅದೇನಕ್ಕೆ ಬರ್ತಿದೆ ಗೊತ್ತಿಲ್ಲ, ಬಟ್ ಸಕಾಲಾಗಿ ಕೇಳಿಸ್ತಿದೆ ನನಗಂತೂ. ಸೊ ಬ್ರೇಕಿಂಗ್ ರೆಸ್ಪಾನ್ಸು ಸ್ಪೋರ್ಟ್ಸ್ ಮೂಡಲ್ಲಿ ಪರವಾಗಿಲ್ಲ, ಚೆನ್ನಾಗಿದೆ. ಬಟ್ ಲಾಂಗ್ ಡ್ರೈವ್ ಹೋದಾಗ ಗೊತ್ತಾಗುತ್ತೆ ಇನ್ನೂ ಹೆಂಗೆ ಪರ್ಫಾರ್ಮೆನ್ಸ್ ಆಗುತ್ತೆ ಅಂತ. ಸೊ ಈಗ ರೈನ್ ಮೂಡಿಗೆ ಹಾಕೋಣ. ರೈನ್ ಮೂಡ್ ಆ್ಯಕ್ಟಿವೇಟೆಡ್. ಥ್ರಾಟಲ್ಲು ತುಂಬಾ ಏನು ಲ್ಯಾಗ್ ಆಗುತ್ತೆ. ಸೊ ಇದು ಟ್ರಾಕ್ಷನ್ ಕಂಟ್ರೋಲ್ ಸಿಸ್ಟಮ್ ಇದ್ದಂಗೆ. ಬ್ರೇಕಿಂಗ್ ಅಂತೂ ಕ್ರಿಸ್ಪ್ ಆಗಿರುತ್ತೆ ಗುರು ನೋಡಿ, ಕ್ರಿಸ್ಪ್ ಆಗಿ ಹಿಡಿಯುತ್ತೆ. ಸೊ ರೈನ್ ಮೂಡಲ್ಲಿ ಬ್ರೇಕಿಂಗ್ ಚೆನ್ನಾಗಿದೆ ಅಂತ ಹೇಳ್ಬೋದು. ಮತ್ತು ವೀಲ್ ಸ್ಪಿನ್ ಜಾಸ್ತಿ ಆಗಲ್ಲ ರೈನ್ ಮೂಡಲ್ಲಿ. ಸೊ ಈಗ ಏನು ಮಾಡೋಣ ಅಂದರೆ ಆಫ್ ರೋಡಿಗೆ ಹಾಕೋಣ. ಆಫ್ ರೋಡಿಗೆ ಹೋಗಿ ಗುರು, ಯಾಕೋ ಹೋಗ್ತಿಲ್ಲ, ನಿಲ್ಲಿಸ್ಬಿಟ್ಟು ಹಾಕೋಣ. ಆಫ್ ರೋಡ್ ಮೂಡ್ ಆ್ಯಕ್ಟಿವೇಟೆಡ್. ಓಹೋ, ಆಫ್ ರೋಡ್ ಮೂಡ್ ಚೆನ್ನಾಗಿದೆ. ಅಂದರೆ ಇದು ಇಂಜಿನಲ್ಲಿ ಏನು ಡಿಫ್ರೆನ್ಸ್ ಇರಲ್ಲ. ಥ್ರಾಟಲ್ ರೆಸ್ಪಾನ್ಸು ಮತ್ತು ಬ್ರೇಕಿಂಗ್ ರೆಸ್ಪಾನ್ಸಲ್ಲಿ ಒಂದು ಸ್ವಲ್ಪ ಡಿಫ್ರೆನ್ಸ್ ಆಗುತ್ತೆ ನೋಡಿ. ಆಫ್ ರೋಡ್ ಅಂತ ಇದೆ, ಡಿಸ್ಪ್ಲೇಲಿ ತೋರಿಸ್ತಿದೆ. ಸೊ ಬೇಗ ಅಪ್ರೋಚ್ ಆಗ್ತೀವಿ, ಹುಷಾರಾಗಿರ್ಬೇಕು. ಆರಾಮಾಗಿ ಮುಗಿಸ್ಬೋದು ಗುರು. ಸಿಂಗಲ್ ಹ್ಯಾಂಡಲ್ಲಿ ಓಡಿಸ್ಬೋದು. ಸೊ ಇಂಜಿನ್ ಪರ್ಫಾರ್ಮೆನ್ಸಲ್ಲಿ ಏನು ಚೇಂಜಸ್ ಇಲ್ಲ. ರೈಡ್ ಮೂಡ್ ಚೇಂಜ್ ಮಾಡಿಕೊಂಡ್ರೆ ಬರೀ ಸ್ವಲ್ಪ ಥ್ರಾಟಲ್ ರೆಸ್ಪಾನ್ಸಲ್ಲಿ ಮತ್ತು ಬ್ರೇಕಿಂಗ್ ರೆಸ್ಪಾನ್ಸಲ್ಲಿ ಚೇಂಜ್ ಇರುತ್ತೆ. ಈಗ ಆ್ಯಕ್ಚುಲಿ ಏನು ಮಾಡೋಣ ಅಂದರೆ ಟ್ರಾಕ್ಷನ್ ಕಂಟ್ರೋಲ್ ಸಿಸ್ಟಮ್ನ ಆಫ್ ಮಾಡೋಣ. ಲೈಟ್ ಹಾಕೋಣ. ಈಗ ಟ್ರಾಕ್ಷನ್ ಕಂಟ್ರೋಲ್ ಸಿಸ್ಟಮು ಆಫ್. ಲಾಂಗ್ ಪ್ರೆಸ್ ಮಾಡಬೇಕಿದು. ಸೊ ಟ್ರಾಕ್ಷನ್ ಕಂಟ್ರೋಲ್ ಸಿಸ್ಟಮು ಆಫ್ ಅಂತ ಬರ್ತಾ ಇದೆ. ಸ್ವಲ್ಪ ಹುಷಾರಾಗಿ ಓಡಿಸ್ಬೇಕು ಈ ಗಾಡಿನ ಈ ಒಂದು ಟೈಮಲ್ಲಿ. ಆರಾಮಾಗಿ ಕಾರ್ನರಿಂಗ್ ಎಲ್ಲ ಮಾಡ್ಬೋದು. ಆರಾಮಾಗಿ ಬಗ್ಗಿಸ್ಬೋದು. ಬಟ್ ನುಗ್ಸೋಕೆ ಒಂದು ಸ್ವಲ್ಪ ಭಯ ಗುರು. ಹೆವಿ ಪವರ್ ಇದೆ, 40 PS ಆಫ್ ಪವರು. 3 ಲಕ್ಷದೊಳಗಡೆ ಕೊಡ್ತಿದ್ದಾರೆ ಅಂದರೆ ಲೆಕ್ಕ ಹಾಕಿ. ಈ ಸಾಮಾನ್ಯ ಗಾಡಿ ಅಲ್ಲ ಇದು. ಈ ಒಂದು ಗಾಡಿನ ಬಂದು RV ಬಜಾಜಲ್ಲಿ ತಗೊಳ್ಳಿ. ಗಾಡಿ ಚೆನ್ನಾಗಿದೆ ಕಂಪೇರ್ ಟು ಆಲ್ ಅದರ್ ಬೈಕ್ಸ್.